ವಿಶ್ವದಲ್ಲೇ ಅತಿ ಚಿಕ್ಕ ಗಾತ್ರದ ಹಸು ಎಂಬ ಬಿರುದನ್ನ ಪುಂಗನೂರು ಜಾತಿಯ ಹಸುಗಳು ಪಡೆದುಕೊಂಡಿದೆ. ಇಂತಹ ಹಸುವಿನ ಕರುಕೃತಕ ಗರ್ಭಧಾರಣೆ ಮೂಲಕ ಉತ್ತರ ಕರ್ನಾಟಕದ ಬಹು ಬೇಡಿಕೆ ತಳಿಗಳಲ್ಲಿ ಒಂದಾದ ಕಿಲಾರಿ ತಳಿಯ ಹಸುವಿನ ಹೊಟ್ಟೆಯಿಂದ ಜನ್ಮ ತಾಳಿದೆ. ದೇಶದಲ್ಲೇ ಇದು ಮೊದಲ ಪ್ರಯತ್ನವಾಗಿದ್ದು, ಕರು ಜನಿಸಿದ ಬಳಿಕ ಉತ್ತಮ ಆರೋಗ್ಯವನ್ನ ಹೊಂದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸುಕ್ಷೇತ್ರ ಕಿಳೆಂಗಾವಿ ಗ್ರಾಮದ ಶಿವಾನಂದ ಕೆಂಪವಾಡೆ ಎಂಬುವವರು ಈ ಹೊಸ ಪ್ರಯತ್ನವನ್ನ ಮಾಡಿದ್ದಾರೆ. ಅವರ ಮನೆಯಲ್ಲಿದ್ದ ರಾಣಿ ಎಂಬ ಹೆಸರಿನ ದೇಶಿ ಆಕಳ ಹೊಟ್ಟೆಯಲ್ಲಿ ಈ ಮುದ್ದಾದ ಕರು ಜನ್ಮ ತಾಳಿದೆ. ಇದು ನಂದಿ ಜೆನೆಟಿಕ್ ಕಂಪನಿ ಹೊಸ ಸಾಧನೆಯಾಗಿದೆ. ನಂದಿ ಜೆನೆಟಿಕ್ ಕಂಪನಿ ಈಗಾಗಲೇ ಹೆಸರಾಂತ NDDB ಕಂಪನಿಯ ಬೀಜಗಳನ್ನ ತರಿಸಿ ಹಲವು ಪ್ರಯೋಗಗಳನ್ನ ಮಾಡಿ ಅತಿ ಹೆಚ್ಚು ಹಾಲು ನೀಡುವ ತಳಿಗಳನ್ನ ನೀಡುವ ಮೂಲಕ ಹಲವು ಸಾಧನೆ ಮಾಡಿದೆ. ನಂದಿ ಜೆನೆಟಿಕ್ಸ್ ನಮ್ಮ ಕಂಪನಿ ರೀ. ನಾವು ನಮ್ಮಲ್ಲಿ ಸಿಮೆಂಟ್ಸ್ ತಗೊಂಡ್ ಸರ್ ಪಂಗನೂರು ಅಂತ ಹೇಳಿ ಸರ್ ಉಡುಪಿನ ಸಿಮೆಂಟ್ಸ್ ತಂದಿದ್ವಿ ರೀ. ಉಡುಪಿನ ಸಿಮೆಂಟ್ಸ್ ತಂದು ಈ ಬೀಜ ಬಿಟ್ಟಿದ್ವಿ ಸರ್. ಇದು ಫುಲ್ 9 ತಿಂಗಳು 9 ದಿನ ತಗೊಂಡ್ರಿ ಸರ್ ಈ ಕರ ಹುಟ್ಟಿದ್ರಿ. ಶಿವಾನಂದ ಅವರು ಕಳೆದ ಮಾರ್ಚ್ ತಿಂಗಳ 14ರಂದು ತಮ್ಮ ಮನೆಯ ಹಸುವಿಗೆ ಕೃತಕ ಧಾರಣೆ ಮೂಲಕ ಪುಂಗನೂರು ತಳಿಯ ಬೀಜದ ಪ್ರಯೋಗ ಮಾಡಿದ್ರು. ಪ್ರಯೋಗದ ನಂತರ ಹಸು ಗರ್ಭಧಾರಣೆಯಾಗಿ 9 ತಿಂಗಳ ನಂತರ ಅಂದ್ರೆ ಡಿಸೆಂಬರ್ 28ರಂದು ಸಾಯಂಕಾಲ ಪುಂಗನೂರು ತಳಿಯ ಕರು ಜನ್ಮ ತಾಳಿದೆ. ಅದರಲ್ಲೂ ದೇಶಿ ತಳಿಗಳ ಸಾಲಿನಲ್ಲಿ ಈ ಪುಂಗನೂರು ಗಿಡ್ಡ ಜಾತಿಯ ಹಸುಗಳು ಸದ್ಯ ಕಡಿಮೆಯಾಗಿದ್ದು ಕಾಣುವುದೇ ಅಪರೂಪವಾಗಿದೆ. ಇನ್ನು ಗಿಡ್ಡ ಜಾತಿಯ ಪುಂಗನೂರು ಹಸುವಿನ ವಿಶೇಷತೆ ಬಗ್ಗೆ ಹೇಳುವುದಾದರೆ, ಇದು ಕೇವಲ 2 ರಿಂದ 3 ಅಡಿಯಷ್ಟು ಮಾತ್ರ ಎತ್ತರವಿದ್ದು ಇದರ ಹಾಲು ಬಹಳ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತದೆ. ಈ ಹಸುಗಳ ಹಾಲನ್ನ ತಿರುಪತಿ ಬಾಲಾಜಿಗೆ ನೈವೇದ್ಯವಾಗಿಯೂ ಅರ್ಪಿಸಲಾಗುತ್ತದೆ. ಅದ ಕಾರಣ ಈ ಹಸುವಿನ ಹಾಲಿಗೆ ಚಿನ್ನದ ಹಾಲು ಅಂತಲೇ ಕರೆಯಲಾಗುತ್ತದೆ. ಇದು ತಿರುಪತಿ ಬಾಲಾಜಿ ಅವರಿಗೆ ಇದರ ಹಾಲಿಂದ ಅಭಿಷೇಕ ಆಗೋದ್ರಿ. ಹಾಗಾಗಿ ನಮಗೂ ಒಂದು ದೈವಿ ಇದ್ರಿಂದ ಇರ್ಬೇಕಪ್ಪ ಒಂದು ತಳಿ ಅಂತ ಹೇಳಿ ಸರ್, ಅದು ಲಕ್ಷ ಇಡ್ಲಿಕ್ಕೆ ಕೊಂಡು ರೆಡಿ ಮಾಡ್ಕೊಂಡು ಸರ್ ಮನೆಯಾಗ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ಈ ಹಸುವಿನ ಮೂಲವಾಗಿದ್ದು, ನಗರದ ಹೆಸರನ್ನೇ ಈ ಹಸುವಿಗೂ ಇಡಲಾಗಿದೆ. ಪ್ರಾಚೀನ ಇತಿಹಾಸ ಹೊಂದಿರುವ ಈ ಹಸುಗಳ ಬೆಲೆ ಲಕ್ಷಗಳಲ್ಲಿದೆ. ಈ ಹಿನ್ನೆಲೆಯಲ್ಲಿ ಪುಂಗನೂರು ಹಸುಗಳ ಅಭಿವೃದ್ಧಿಯನ್ನ ಹಲವು ರೈತರು ಮಾಡುತ್ತಿದ್ದಾರೆ. ಇಂತಹ ಹಸುಗಳ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದ ಶಿವಾನಂದ ಅವರು ಪ್ರಯೋಗದ ಹಿಂದಿನ ಪ್ರಾಮುಖ್ಯತೆಯನ್ನ ಲೋಕಲ್ 18 ಜೊತೆಗೆ ಹಂಚಿಕೊಂಡಿದ್ದಾರೆ. ಇದಕ್ಕೆಲ್ಲ ಎಕರೆಗಟ್ಟಲೆ ಹುಲ್ಲು ಮೇವು ಮಾಡಿ ಇದು ಸಾಕುವ ಅವಶ್ಯಕತೆ ಇಲ್ರಿ ಸರ್. ನೀವು ಹೆಂಗ್ ಮಾರ್ಕೆಟ್ ಹೋಗ್ತಿರಲ್ರಿ ಸರ್, ಒಂದ್ ಬ್ಯಾಗ್ ಹಿಡ್ಕೊಂಡ್ರಿ ತರಕಾರಿ ಮ್ಯಾಗಿಂದ ಪಲ್ಯ ಹಾಕಿದ್ರೆ ಬೇಯಿಸಬಹುದು ಸರ್ ನಾವು ಬರೀ. ಹಾಗಾಗಿ ಇದ್ರೊಳಗ 8.5 ಕಂಜಾಂಶ ಐತ್ರಿ ಸರ್. ಬಹಳ ಔಷಧಿ ಗುಣ ಹೊಂದಿದ್ದೈತ್ರಿ ಅದ ಆಕಳ ಸರ್. ಪಂಗನೂರು ಜಾತಿ ರೀ, ದೇಶಿ ಕಡೆ ಹುಟ್ಟಿದೈತಿ. ಅದ್ರಾಗ ವಿಶೇಷವಾಗಿ ಗೋರಕ್ಷಣೆ ಮಾಡಕೊಂಡು ಒಳ್ಳೆ ಮಾರ್ಗ ಐತ್ರಿ ಸರ್. ಇದಕ್ಕೆ ನಶಿಸಿ ಹೋಗತ್ರಿ ದೇಶಿ ಎಲ್ಲ ನಶಿಸಿ ಹೊಂಟೈತಿ. ಇದು ಉಳಿಗಾಲ ಬರ್ಬೇಕಾದ್ರೆ ಇಂಥದ್ದೇನ್ರ ಹೊಸ ನಾವು ಕ್ರಿಯೇಟ್ ಮಾಡ್ಕೊಂಡು ನಮ್ಮಲ್ಲಿ ಹಸು ಉಳ್ಸಾಕೊಂಡು ಒಳ್ಳೆ ಅವಕಾಶ ರೀ ಸರ್.